ಏನಪ್ಪ ಅಂತಂದ್ರೆ ಮುಸಲ್ಮಾನ್ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು. ಅಲ್ಲಿ ಒಂದು ಯಾವುದೇ ಒಂದು ಕಾರಣಕ್ಕಾಗಿ ಒಬ್ಬರು ಯಾರೇ ಒಬ್ಬರು ಶಾಮನೂರ ಶಿವಶಂಕರಪ್ಪ ಅಂತನವರು ಅಚಾನಕ ಮರಣ ಹೊಂದಿದ ಕಾರಣಕ್ಕಾಗಿ ಅವರು ಹೇಳಿದ್ರತ್ತ, ನಾ ತೀರದ ಮೇಲೆ ಏನದ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಿ ಅಂತೇನೋ ಹೇಳಿದ್ರಿ ಅಂತ ಕೇಳಿದ್ವಿ ನಾವು. ಆ ವಿಷಯಕ್ಕಾಗಿ ಕೆಲವೊಬ್ಬರು ಅಲ್ಲಿ ನಮ್ಮ ಮುಸಲ್ಮಾನರು ನಮಗೂ ಟಿಕೆಟ್ ಕೊಡ್ರಿ, ಬರೀ 2 ವರ್ಷದ. ಆ ಶಾಮನೂರ ಶಂಕರಪ್ಪ ಫ್ಯಾಮಿಲಿಯಲ್ಲಿ ಒಬ್ಬರು MP ಅದಾರ, ಒಬ್ರು ಏನದ MLA ಅದಾರ, ಆಗಿ ಮತ್ತು ಸಚಿವರು ಅದಾರ, ಮತ್ತು ಅಲ್ಲಿ ಪ್ರಭಾವಿ ಅವರೇ ಅದಾರ. ಹಾಗಿದ್ದರೂ ಕೂಡ ಏನದ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ರು. ಅಲ್ಲಿ ಕಾಂಗ್ರೆಸ್ದಾಗ ಏನದ ಅಪ್ಪ ಸತ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಂತದ ಹೇಳ್ತಾರೆ ಭಾಳಷ್ಟು ಮಂದಿ, ನಾವು ಕೇಳೀವಿ. ಆದ್ರೆ ಅವರ ಮಗ ಆಲ್ರೆಡಿ ಒಬ್ಬರು MLA ಅದಾರಲ್ರಿ ಅಲ್ಲಿ. ನಮ್ಮ ಮುಸಲ್ಮಾನರು ಏನದ ಬರೇ ನಾವೇನು ಓಟ್ ಹಾಕ್ಲಿಕ್ಕೆ ಕಾಂಗ್ರೆಸ್ ಯೂಸ್ ಮಾಡ್ತೀರೇನು? ಯಾರೇ ಕೇಳಿದ್ರೇನು ದೊಡ್ಡ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಹೇಳ್ತಾರ, ಇಲ್ರಿ ಮುಸಲ್ಮಾನರ ಪಾರ್ಟಿ ಇತ್ತದು ಅಂತ ಹೇಳ್ತೀರಿ. ಬರೋಬ್ಬರ ಇದ್ರಪ್ಪ, ಗಂಟು ನಿಮ್ಮ ಕಡೆ ಐತಿ, ನಮ್ಮ ಕಡೆ ಏನೂ ಇಲ್ಲ. ಅದರ ಆ ಭಾಷೆ ಯೂಸ್ ಮಾಡಕ್ಕೆ ಬರಲ್ಲ, ಯೂಸ್ ಮಾಡೋದಿಲ್ಲ. ಅರ್ಥ ಮಾಡ್ಕೊಂಡವ್ರಿಗೆ ತಿಳಿಬೇಕದು. ಗಂಟು ನಿಮ್ಮ ಕಡೆ ಐತಿ, ನಮ್ಮ ಕಡೆ ಏನೂ ಇಲ್ಲ. ಯಾಕಿಲ್ರಪ್ಪ? ನಾವು ಮುಸಲ್ಮಾನರು ಬರೀ ನಿಮ್ಗೆ ಓಟೆ ಹಾಕಬೇಕು? ನಾವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾಕೆ ಬೆಳಿಬಾರ್ದು? ನಾವು ಯಾಕೆ ಬೆಳಿಲಾಕತ್ತಿಲ್ಲಪ್ಪ ಅಂತಂದ್ರೆ ನಾವು ಟೋಟಲ್ ಕಾಂಗ್ರೆಸ್ ಪಕ್ಷದ ಮ್ಯಾಗ ಅವಲಂಬಿತ ಆಗೀವಿ, ಅದರ ಮ್ಯಾಗ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ನಮಗೇನದ ನೀವು ಯೂಸ್ ಮಾಡ್ಕೋತಾ ಇದ್ದೀರಿ, ನಾವು ಯೂಸ್ ಆಗ್ತಾ ಇದ್ದೀವಿ. ಈ ಪ್ರೆಸ್ ಮುಖಾಂತರ, ಸುದ್ದಿಗೋಷ್ಠಿ ಮುಖಾಂತರ ನಾನು ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂತಂದ್ರೆ ನಮ್ಮ ಯುವಕರಿಗೆ ಜಾಗೃತ ಆಗ್ಲಿಕ್ಕಪ್ಪ ಅಂತಂದ್ರೆ ಒಂದು ಕಾಲು ಹಿಂಗೆ ಬರ್ತದ, ಮನೆ 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 ಹುಡುಕ್ಯಾಡಿ ಅದು ಏನು ಮಾಡ್ತಾರಂತ ನಾ ಹೇಳಲ್ಲ. ಆವಾಗ ನಿಮ್ಗೆ ಭಾಳ ಅಣ್ಣವ್ರು ಏನೇ ಹೇಳಿದ್ರಂತ ಅನಿಸ್ತದ. ದಯವಿಟ್ಟು ಈ ಮುಖಾಂತರ ನಾನು ಮುಸ್ಲಿಂ ಸಮಾಜದ ಮುಖಂಡರು, ಮುಸ್ಲಿಂ ಸಮಾಜದ ಯುವಕರು ವಿಶೇಷವಾಗಿ ಕೈ ಜೋಡಿಸ್ತಾ ಹೇಳ್ತಾ ಇದ್ದೀನಿ. ಮುಸ್ಲಿಂ ಸಮಾಜದ ಉಲ್ಮಾಗಳು, ಮೌಲ್ವಿಗಳಿಗೆ ನಾ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮುಸ್ಲಿಂ ಸಮಾಜದ ಉಲ್ಮಾಗಳಿಗೆ. ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇದು ಏನು ಸರ್ಕಾರ ಏನದಲ್ಲ, 136 MLAಗಳು ಅದಾವ. ಅದಕ್ಕೆ ಕಾರಣಭೂತಿ ಟೋಟಲ್ ಮುಸಲ್ಮಾನರು. ಸೆಕೆಂಡ್ರಿ ನಮ್ಮ ಸಮಾಜದ ಏನದ ಮೌಲ್ವಿಗಳು ಅದಾರ, ಅವರು ಒಂದು ಫತ್ವಾ ಹೊಡೆಸ್ತಾರ. ಎಲ್ಲಿದಿಂದಪ್ಪ ಅಂತಂದ್ರೆ ಬೆಂಗಳೂರದಿಂದ ಒಂದು ಮರ್ಕಜ್ದಿಂದ ಫತ್ವಾ ಇದು ಮಾಡ್ತಾರೆ. ನಾವೆಲ್ಲ ಮುಸಲ್ಮಾನರು, ಕರ್ನಾಟಕ ರಾಜ್ಯದ ಮುಸಲ್ಮಾನರು ಟೋಟಲಿ ಕಾಂಗ್ರೆಸ್ ಮಾಡಬೇಕು. ತದನಂತರ ಏನು ಮಾಡ್ತಾರೆ, ಅಲ್ಲಿದಿಂದ ಆದೇಶ ಮಾಡ್ತಾರೆ. ಎಲ್ಲ ನಮ್ಮ ಸ್ಥಳೀಯ ಅಂಜುಮನ್ಗಳು ಅದಾವಲ್ಲ, ಅಲ್ಲಿದಿಂದ ಏನು ಆರ್ಡರ್ ಮಾಡ್ತಾರಪ್ಪ ಅಂತಂದ್ರೆ, ನೀವು ಒಂದೇನಾದ ಲೆಟರ್ ಬರೀರಿ, ತಮ್ಮ ತಾಲೂಕದಾಗ ತಮ್ಮ ಊರೊಳಗೆ ಲೆಟರ್ ಬರ್ದೇನದ, ನಾವೆಲ್ಲ ಮುಸಲ್ಮಾನರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಬರಲಿ ಈ ಸಲ ಅಂತ ನೀವು ಸಪೋರ್ಟ್ ಮಾಡ್ರಿ ಅಂತ ಏನದ ಉಲ್ಮಾಗಳು ಒಂದು ಆದೇಶ ಹೊಡೆಸ್ತಾರೆ. ಅದೇ ಉಲ್ಮಾಗಳಿಗೆ ನಾನು ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. XYZ ಉಲ್ಮಾಗಳು ನಾವು ನಿಮ್ಗೆ ನಾ ಹೆಸರು ಹೇಳುವ ಅವಶ್ಯಕತೆ ಇಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ಮುಸಲ್ಮಾನರ ಪರಿಸ್ಥಿತಿ ಏನದ, ಇವತ್ತು ಒಬ್ಬ ಯಾವನೇ ಇಲೆಕ್ಷನ್ ಮಾಡ್ಲಿಕ್ಕಪ್ಪ ಅಂದ್ರೆ ತೆಗೆದು ಕಟ್ಬಿಡೋದು ಅವನಿಗೆ. ಈಗ ಯಾಕೆ ತಾವು ಉಲ್ಮಾಗಳು ಕೇಳ್ತಾ ಇಲ್ಲ? ಯಾಕ್ರಿ ನಮ್ಮ ಮುಸಲ್ಮಾನರ ಬಗ್ಗೆ ಇಷ್ಟು ಅಪಪ್ರಚಾರ ಮಾಡಕತ್ತೀರಿ, ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ? DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರಾಗಲಿ, ಸುರ್ಜೇವಾಲಾ ಆಗಲಿ, ಏನು ಮಾಡ್ತಾ ಇದ್ದೀರಿ ನೀವು? ಇವತ್ತಿನ ವಿಜಾಪುರ ಸ್ಥಳೀಯ ರಾಜಕಾರಣ ನೋಡ್ಬೇಕಪ್ಪ ಅಂದ್ರೆ ಒಬ್ಬ ಹೊಡೆದಂಗೆ ಮಾಡ್ತಾನೆ, ಒಬ್ಬ ಹತ್ತಂಗೆ ಮಾಡ್ತಾನೆ. ಏನು ಪರಿಸ್ಥಿತಿ ಅದ ಇವತ್ತಿಲ್ಲಿ? ಮುಸಲ್ಮಾನರು ವಿಜಯಪುರದಾಗ 80% ಮುಸಲ್ಮಾನರು ಅದಾರ. ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 1 ಲಕ್ಷ ಅಬೋ ಚಿಲ್ಲರ್ ಓಟ್ಗಳು ಅದಾವ. ಯಾವನೇ ಒಬ್ಬ ಮುಸಲ್ಮಾನರಿಗೆ ಬೈದು MLA ಆಗಿಬಿಡ್ತಾನೆ, ಯಾವನೇ ಒಬ್ಬ ನಿಂದಿರ್ಸಾರು ಯಾರಿಗಾರಿ MLA ಮಾಡಿಬಿಡ್ತಾರೆ.
ಇಂಥ ಪರಿಸ್ಥಿತಿ ಇದ್ದಾಗ ಇಲ್ಲಿ ನೀವು ಕ್ರಮ ತಗೋಬೇಕಿತ್ತು. ಯಾರ ಮ್ಯಾಗ ಕ್ರಮ ತಗೋಬೇಕಿತ್ತಪ್ಪ ಅಂದ್ರೆ ಕೆಲವೊಬ್ರು ಸಚಿವರು ಅದಾರ, ನಿಮ್ಮವ್ರೆ ಸಚಿವರು ನಿಮ್ಮವ್ರೆ ಅದಾರ, ಬಿಜೆಪಿ ಸಪೋರ್ಟ್ ಮಾಡ್ತಾರ. ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ನೀವು. ಇವತ್ತು ಏಕೋಚಿದ ಬೈ ಎಲೆಕ್ಷನ್ ಒಳಗೆ ಬಳೆ 2 ವರ್ಷ ಇದ್ದು ಉಳಿದಿತ್ತು. ಅವಾಗ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಪ್ಪ ಅಂತಂದ್ರೆ ಬೇಡದವ್ರಿಗೆ ತೆಗೆದಿರಿ. ಈಗ ಮುಂದೆ ಯಾರು ಬೇಡಬಾರ್ದು. ಮತ್ತೆ ಯಾರಿಗೆ ಜಮೀರ್ ಅಹಮದ್ ಲಿಸ್ಟ್ ಅದ ಕೇಳ್ತಾ ಇದ್ದೀನಿ ನಾನು, ಅದಿಲ್ಲೋ ಗೊತ್ತಿಲ್ಲ. ಅದು ನಿಮ್ಮ ಆಂತರಿಕ ಪ್ರಾಬ್ಲಮ್ ನಿಮ್ದು ಕಾಂಗ್ರೆಸ್ದವ್ರದ್ದು. ಆದ್ರೆ ನಾವು ಸರಿಸಾಮಾನ್ಯ ಜನರು ಏನು ವಿಚಾರ ಮಾಡಕತ್ತೀವಪ್ಪ ಅಂದ್ರೆ ಮುಸಲ್ಮಾನರು ಸರಿಸಾಮಾನ್ಯರು. ನಮ್ಮ ಸ್ಥಳ ಕಾಂಗ್ರೆಸ್ ಇಲ್ಲ ಅಂತ ನಮ್ಗೆ ಅನಿಸಾದ ಈ ಸಲ. ಹೀಗೆ ಆದ್ರೆ ಮುಂಬರುವ ಕಾಲದಲ್ಲಿ ಕಾಂಗ್ರೆಸ್ ಮುಖಬಂಧ ಮಾಡ್ತೀವಿ ನಾವೆಲ್ಲ ಮುಸಲ್ಮಾನರು ಕೂಡಿ. ಯಾಕಪ್ಪ ಅಂದ್ರೆ ಅಲ್ಲಿ ನಮ್ಮದು ಏನೂ ಉಳಿಸ್ಲಾಕತ್ತಿಲ್ಲ. ಮುಸಲ್ಮಾನರಿಗೆ ಅಪಮಾನ ಬಿಟ್ಟು ಇಲ್ಲಿ ಏನೂ ಇಲ್ಲ. ನಾವು ಮುಸಲ್ಮಾನ ಜನರು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅದು ನಮ್ಮದು, ಅದು ನಾವು ಒತ್ತು ಹುಟ್ಲಾಕತ್ತೀವಿ. ಇಲ್ಲ, ಎಲ್ಲೇ ಬರೇ ಪಾಟೀಲ್ರು ಅದಾರ ಇದ್ರೊಳಗೆ. ಇವತ್ತಿನ ಮಟ್ಟಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕನಿಷ್ಠ ಒಂದು 18ರಿಂದ 17 ಸಾವಿರ ಓಟ್ಗಳು ಅದಾವ. ಆ 18ರಿಂದ 17 ಓಟ್ ಒಳಗೆ ಕನಿಷ್ಠ 4 ಲಕ್ಷ ಮುಸಲ್ಮಾನ್ ಓಟ್ ಅದಾವ. ಎಲ್ಲಿ ಜಿಲ್ಲಾ ಪಂಚಾಯತಿ ನಾವು ಎಲ್ಲಿಲ್ಲ. ಜಿಲ್ಲಾ ಪಂಚಾಯತಿ ಟಿಕೆಟ್ ನಮ್ಗೆ ಎಲ್ಲಿಲ್ಲ, ಕೊಟ್ಟರು ನಮ್ಗೆ ಟಿಕೆಟ್ನು ಕೊಟ್ಟಿಲ್ಲ, ಕೊಡೋದೂ ಇಲ್ಲ ಅಂತ ಅನಿಸ್ತದ. ಏನು ಮಾಡ್ತಾರ ಸ್ಥಳೀಯ ಎಲ್ಲ ಡಾಮಿನೇಟ್ ಪರ್ಸನ್ಸ್ ಪಾಟೀಲ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಕಡೆ ಟಿಕೆಟ್ ಕೊಡಂಗೆ ಮಾಡ್ತಾರ, ಒಂದು ಕಡೆ ಮತ್ತೊಬ್ರು ರೊಕ್ಕ ಕೊಟ್ಟು ಗೆಲ್ಲಿಸ್ತಾರೆ. ಯಾಕ್ರಿ ಅಂತ ಕೇಳಿದ್ರೆ ಇಲ್ರಿ ನಿಮ್ಮವ್ರು ಬರೋಬರಿಲ್ಲ ಅಂತ ನಮಗೆ ಜಗಳ ಹಚ್ಚಿಬಿಡ್ತಾರೆ. ಇವತ್ತಿನ ಮಟ್ಟಿಗೆ ಬಾಗಲಕೋಟೆ ಡಿಸ್ಟಿಕ್ ವಿತ್ ವಿಜಯಪುರ ಡಿಸ್ಟಿಕ್ ಒಳಗೆ ನಾವು ಯಾರೂ ಜಿಲ್ಲಾ ಪಂಚಾಯತಿ ಸದಸ್ಯರು ಇಲ್ಲ. ನಮ್ಮ ಇಂಡಿ ಮತಕ್ಷೇತ್ರದಾಗ ಹೇಳ್ತೀನಿ ನಾನು, ಇಂಡಿ ಮತಕ್ಷೇತ್ರ ಶಾಸಕ 3 ಸಲ ಆರಿಸಿ ಬಂದಾರ. 3 ಸಲ ಆರಿಸಿ ಬಂದ. ಈ ಸಲ ಏನದ 71,785 ಓಟ್ ತೊಗೊಂಡಾರ. 99% ಆ್ಯಂಡ್ ಆಫ್ ಮುಸಲ್ಮಾನರು ಓಟ್ ಮಾಡ್ಯಾರ. ಅದರೊಳಗೆ ಅರ್ಧ 35,000 ಮುಸಲ್ಮಾನ್ ಓಟ್ ಅದಾವನ್ನ ಇದ್ದಿ ತಕ್ಕ ಹೇಳ್ತೀನಿ. ಇವತ್ತಿನ ದಿವಸ ನಮ್ಮ ಅನುದಾನ ಏನಾದ್ರು ಎಲ್ಲಾರ ಒಂದು 50 ಲಕ್ಷ ಕೊಟ್ಟ 1 ಕೋಟಿ ಕೊಟ್ಟರಪ್ಪ ಅಂತಂದ್ರೆ ಎಲ್ಲರ ಸ್ಟೇಜ್ ಮ್ಯಾಗ ಹೇಳ್ತಾರ, ಅಲ್ರಿ ನಾವು ನಿಮ್ಗೆ 50% ಓಟ್ ಹಾಕಿ ಒಂದು ನಮ್ಗೆ 50% ಪಾಲು ಬೇಕಾದ್ರೊಳಗೆ, ನಾವು ಪಾಲುಗಾರ ಇದೀವಿ ಇದ್ರೊಳಗೆ, ನಮ್ಮ ಹಕ್ಕುಗಳು ಕೂಡ ನಮಗೆ ಉಪಕಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತಿನ ದಿನ ಮುಸಲ್ಮಾನರಿಗೆ ಏನು ದೌರ್ಜನ್ಯ ಆಗ್ಲಾಗ್ತದಪ್ಪ ಅಂದ್ರೆ ಕಾಂಗ್ರೆಸ್ದಿಂದ ನಾವು ಎದಕ್ಕೆ ಓಟ್ ಹಾಕ್ಲಾಕ್ತೀವಿ ಕಾಂಗ್ರೆಸ್ಗಂದ್ರೆ ನಮ್ಮ ಬದುಕ್ಲಾಕರೆ ಕೊಡ್ರಿಯಪ್ಪ, ನೀವು ಏನು ಕೊಡಕ್ಕೆ ಸಾಧ್ಯ ಇಲ್ಲ. ನಮಗೆ ಕೊಡವ ಅಲ್ಲ ಅದಾನ. ನಮ್ಗೆ ಏನಾರೇ ಕೊಡಬೇಕಿತ್ತೀರಂದ್ರೆ ಕಾಂಗ್ರೆಸ್ದವರು ನೀವೇನು ಕೊಡಕ್ಕೆ ಸಾಧ್ಯ ಇಲ್ಲ, ನಾವು ಕೊಡೋಕೆ ಸಾಧ್ಯ ಇಲ್ಲ, ನಿಮ್ಗೆ ಕೆಪಾಸಿಟಿನೂ ಇಲ್ಲ, ನಮ್ಗೆ ಬದುಕ್ಲಾಕ್ ಕೊಡ್ರಿಯಪ್ಪ ಅಂತ ಹೇಳಕ್ ನಿಮ್ಗೆ ಓಟ್ ಹಾಕ್ಲಾಕತ್ತೀವಿ. ಅದರೊಳಗೂ ಏನು ಮಾಡಕತ್ತೀರಪ್ಪ ಅಂದ್ರೆ ಇವ್ರು ಚಂದಾಗಿ ಬದುಕಬಾರ್ದು ಅನ್ನೋದು. ಒಂದು ರೊಟ್ಟಿ ಕೊಡಲ್ಲ, ಅದ್ರೊಳಗೆ ಒಂದು ಪಾವು ರೊಟ್ಟಿ ಕೊಟ್ಟು ಮಂದಿಗೆ ಹೇಳ್ಬಿಡ್ತೀರಿ. ಇವತ್ತಿನ ದಿವಸ ಪರಿಸ್ಥಿತಿ ಇದು ಐತಿ. ನಾವು ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ಮಾಡುವ ಮುಖಾಂತರ ನಾ ಹೇಳ್ತಾ ಇದ್ದೀನಿ, ಇವತ್ತಿನ ದಿವಸ ನಾವು ಮುಸಲ್ಮಾನರು ಎಲ್ಲರೂ ಜಾಗೃತ ಆಗಬೇಕು. ಕಾಂಗ್ರೆಸ್ ಜೆಂಡಾ ಹಿಡಿಯೋದು ಬಿಡಬೇಕು. ರಾಜಕಾರಣ ಮಾಡಿ ಲೀಡರ್ಶಿಪ್ ಮಾಡ್ರಿ. ನೀವು ನಮ್ಮ ಮುಸಲ್ಮಾನರು ಏನು ಮಾಡಕತ್ತೀವಪ್ಪ ಅಂದ್ರೆ ಜೆಂಡಾ ಹಿಡಿಯಾಕತ್ತೀವಿ. ಯಾವುದೇ ಒಂದು ಪಾಟೀಲ್, ಯಾವುದೇ ಅವ ಪಾಟೀಲ್ ಥರ್ಡ್ 5% ಪಾಟೀಲ್, ಅವನಿಗೆ ಜಯವಾಗಲಿ ಇವನಿಗೆ ಜಯವಾಗಲಿ ಬರೇ ಜಯವಾಗಲಿ ಆಗ್ಲಾಕ್ತೀವಿ. ಮುಸಲ್ಮಾನರಿಗೆ ಎಲ್ಲಿ ಜಯವಾಗಬೇಕು? ಇವತ್ತಿನ ಮಟ್ಟಿಗೆ ಬರೀ ಒಂದು ಟಿಕೆಟ್ ಕೇಳಿದೆವು ನಾವು. ಆ ಟಿಕೆಟ್ ಕೇಳ ಕಾರಣಕ್ಕಾಗಿ ಎಷ್ಟು ಮುಖಂಡರು ಅವ್ರ ಜೀವನ ಯಾವಾಗ ಹುಟ್ಟಾರ ಅವಾಗ ಕಾಂಗ್ರೆಸ್ ಮಾಡಕತ್ತಾರ. ಅವರು ಅಂಥವ್ರಿಗೆ 10 ನಿಮಿಷದಾಗ ತೆಗೆದುಬೇಕಾಟ್ಬಿಟ್ರು. ಜೇರ್ಕತ್ತ ಮುಂಬರುವ ಕಾಲದಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅದಾವ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅದಾವ. ನಾವಾಗಲಿ ಯಾರ್ಯಾರಾಗಲಿ ಯಾರ್ಯಾರ ಪಕ್ಷದಾಗ ಟಿಕೆಟ್ ಕೇಳಿದ್ರೆ ಅವ್ರಿಗೇನು ಪಕ್ಷದಿಂದ ಉಚ್ಚಾಟನೆ ಮಾಡೋರು. ಬರೀ ನಾವು ಮುಸಲ್ಮಾನರು ನಿಮ್ಮ ಮುಸ್ರಿ ತಿನ್ನಕ್ಕೆ ಬಂದಿಲ್ಲ, ನಮಗೂ ಅದರ ಪಾಲ್ ಬೇಕು, ನಾವು ಅದರ ಊಟ ಮಾಡಬೇಕಂತ ಈ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಕಾಂಗ್ರೆಸ್ ಮುಖಂಡರು 136 MLAಗಳು ಬರ್ತಾವ ಈ ರಾಜ್ಯದಲ್ಲಿ. ಟೋಟಲ್ 99% ಆ್ಯಂಡ್ ಆಫ್ ಮುಸಲ್ಮಾನರು ನಿಮ್ಗೆ ಓಟ್ ಹಾಕ್ತಾರೆ. ಮುಸಲ್ಮಾನರ ಬಗ್ಗೆ ಎಲ್ಲಿ ಚರ್ಚೆ ಮಾಡಿರಿ ನೀವು? ವಿಧಾನಸಭಾ ಒಳಗೆ ಯಾರು ಏನು ಚರ್ಚೆ ಮಾಡಿಲ್ಲ. ಮುಸಲ್ಮಾನರಿಗೆ ಯಾವನೇ ಒಬ್ಬ ಹುಚ್ಚ ಮೇಲೆ ಅಲ್ಲೇ ಕೂತು ಬೈತಾನ, ಯಾರೂ ಅವನಿಗೆ ಕೇಳೋದಿಲ್ಲ. ಯಾಕ್ರಿ ಮುಸಲ್ಮಾನರು ನಿಮ್ಗೆ ಏನು ಕಣ್ಣಾಗಿ ಏನು ಕಸ ಕಾಣ್ಲಾಕತ್ತಾರ? ಏನು ಕಾಣಾಕತ್ತಾರ? ಕಾಂಗ್ರೆಸ್ ಪಕ್ಷದ
ಆಸ್ತಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಯಾರಾದರೂ ಇದ್ರದ ಅದು ಏಕೈಕ ಮುಸಲ್ಮಾನರು. 136 MLA ಒಳಗ ಯಾರ್ಯಾರು ಮುಸಲ್ಮಾನರ ಬಗ್ಗೆ ಯಾರ್ಯಾರು ಧ್ವನಿ ಎತ್ತಾರೆ? ಯಾರು ಹೇಳ್ರಿ ನೀವು ಇಲ್ಲಿ ಇದೆಲ್ಲ ಇದ್ದೀರಿ, ಪತ್ರಿಕಾಗೋಷ್ಠಿದವ್ರು ಇದ್ದೀರಿ, ಯಾರು ಬಗ್ಗೆ ಮಾತಾಡ್ತಾರೆ? ಬರೀ ನಮ್ಗೆ ಖುಷಿ ಮಾಡ್ತಾರೆ, ಮುಂದೆ ಬೈದಂಗೆ ಮಾಡ್ತಾರೆ, ಹಿಂದವರು ಒಂದೊಂದು ಇಡ್ತಾರೆ. ಹಾಗಾಗಿ ಈ ಮುಖಾಂತರ ನಾವಾಗಲಿ, ನಮ್ಮ ಅತ್ತೌಲಾ ಸರ್ ಆಗಲಿ, ಅಬ್ದುಲ್ ಸರ್ ಆಗಲಿ, ಮಶಾಳ್ಕರ್ ಸರ್ ಆಗಲಿ, ಎಲ್ಲ ಮುಖಂಡರು ಅದಾರ ಇಲ್ಲಿ. ವಿಶೇಷವಾಗಿ ನಾನು ಮಗದೊಮ್ಮೆ ನಮ್ಮ ಸಮಾಜದ ಹಿರಿಯರು ಮತ್ತು ಉಲ್ಮಾಗಳಿಗೆ ನಾ ಕೈ ಜೋಡಿಸಿ ಹೇಳ್ತೀನಿ, ಇವತ್ತಿನ ದಿವಸ ನೀವು ರಾಜ್ಯದಲ್ಲಿ ಬರೀ ಉಲ್ಮಾಗಳು ಮೀಟಿಂಗ್ ಮಾಡಿರಿ. ಯಾಕಂದ್ರೆ ಉಲ್ಮಾಗಳೂ ಈ ಸರ್ಕಾರ ತಂದವರು. ನಾವು ನಿಮಗೆ ಹೇಳಬೇಕಾಗ್ತದೆ, ಈಗ ನಾವು ಬೇರೆ ಏನೇ ಶಬ್ದ ಯೂಸ್ ಮಾಡಿದ್ರೆ ಸರಿ ಅನ್ಸಲ್ಲ. ಉಲ್ಮಾಗೌಡಿಗೆ ಮತ್ತೊಮ್ಮೆ ಯಾಕಂದ್ರೆ ಗೌರವಿಸ್ತೀವಿ, ನಾವು ಮುಸಲ್ಮಾನರಪ್ಪ ಅಂದ್ರೆ ಗೌರವಿಸ್ತೀವಿ. ಯಾವನೇ ಒಬ್ಬ ಮೌಲ್ವಿ ಹೋಗಿ ನೀವು 2-3 ಸಲ 4 ಸಲ MLA ಮಾಡಿರ್ತೀರಿ, ಆ ಮೌಲ್ವಿಗೆ ಆ MLA ಆ ಸಚಿವ ಎದಕ್ಕೆ ಬಂದಿರಿ, ಯಾವಾಗ ಬಂದಿರತ್ ಕೇಳಲ್ಲ. ಆ ಮೌಲ್ವಿ ಆ ಹಿರಿಯರು ಆ ಸಚಿವರ ಬಗ್ಗೆ ಆಗಲಿ, ಆ MLA ಬಗ್ಗೆ ಆಗಲಿ ಮುಂಜಾನೆ ವೋಟಿಂಗ್ ಮಾಡೋದು ಇರ್ತದಲ್ಲ, ಅವತ್ತು ನಮಾಜ್ ಬಿದ್ದು ಬಂದು ಅವ್ರಿಗೆ ಅವ್ರ ಮನ್ಯಾಗ ಎಲ್ಲ ಕೆಲಸ ಬಿಟ್ಟು ಅವ್ರಿಗೆ ಕೆಲಸ ಮಾಡ್ತಾರೆ. ಒಂದು ಸಮಾಜ ಪರವಾಗಿ ಕೆಲಸ ತೊಗೊಂಡು ಹೋದ್ರೆ ಒಂದು MLA ಬಂದು ಅವ್ರಿಗೆ ಮಾತಾಡಲ್ಲ, ಎದಕ್ಕೆ ಬಂದಿರ ಅಂತ ಕೇಳುವುದಿಲ್ಲ. ಬೇರೆ ಕಮ್ಮಿನವ್ರು ಯಾರ್ಯಾರು ಬಂದ್ರಪ್ಪ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲು ಬೀಳ್ತಾರೆ. ಅದಕ್ಕಾಗಿ ಈ ಮುಖಾಂತರ ನಾನು ಉಲ್ಮಾಗಳಿಗೆ ರಿಕ್ವೆಸ್ಟ್ ಮಾಡೋದು ಏನಪ್ಪ ಅಂತಂದ್ರೆ, ದಯವಿಟ್ಟು MLA MP ಸಚಿವರ ಮನೆಗೆ ಹೋಗ್ಬೇಡ್ರಿ, ಕೂತಲ್ಲೇ ಕರೀರಿ, ಬರ್ಲಿಕ್ಕಂದ್ರೆ ಆರ್ಡರ್ ಮಾಡಿರಿ ಸಮಾಜಕ್ಕೆ. ಅವ ಬರೋದಾಗ ನಾವು ವಿಚಾರ ಮಾಡಿ ಅವನ ಬಗ್ಗೆ ಅಂತ. ಯಾಕಂದ್ರೆ ಬೇರೆ ಸಮಾಜದವರು ಹಂಗೆ ಮಾಡ್ತಾರೆ, ಕಲೀರವ್ರು. ನಿಮ್ಮ ಬಲ್ಲಿ एक अल्लाह को मानने वाले तुम्हारे सीने में कुरान है बोले तो तुम्हारे सीने में हर एक ला इज्जत करना विषय. कुरान ಹಾಕಲಿಕ್ಕೆ ನಾವು ಭಿಕ್ಷೆಯಲ್ಲಿ ಕೊಟ್ಟಿದ್ದ ಓಟ, ಮತದಾನ ಮಾಡಿದ್ದು ಓಟ. ಅವ್ರ ಬಳಿ ಭಿಕ್ಷೆ ಕೇಳಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಭಿಕ್ಷಾ ಕೊಡೋರು, हमारी जात देने वाली जात है, लेने वाली जात नहीं जी. बुला लो. आज उल्मा की हालत क्या हो गई तुम्हारी? जाग बैठे तो रास्ता देख ले, बैठे तो कौन भी आने तैयार नहीं. उल्मा जाग गेट खोलना छोड़ दो, हालत क्या लगे? हमारे दर पे बुलाओ उनको. अरे यार भाई जरा, ये टाइम में ना जोहर के टाइम से पहले हाथ नहीं मिलता तुझे, 12 बजे हाथ मिलता, जोहर का टाइम हाथ नहीं मिल रहा, नमाज जाने वाला कर बोल दे छोड़ो तुम्हें. कब तक तुम्हें जाग हम तुम्हें हैरान होने लगे? हम ना को हैरान कर रही. तुम्हें वजह कोई करेगा तो हमें सियासत करने वाले वजह कोई कर रही, तुम्हें वही करने लगे. तुम्हारे हमारे फर्क क्या रहा है? उल्मा बोले तो बैठे जगह बुला ले उनको, बारे ले बैठे नहीं ला टाइम मिल नोड़ो. ये कैपेसिटी तुम्हारे में तैयार करो. अगर तुम्हारे में वो नहीं रहे बोले तो हमें भी तुम्हें मेंबर पर ठहरे को बोलने वाले. आज कौन से भी प्रोग्राम में ठहरे करे कहते, कौन से प्रोग्राम में गए बोले तो उल्मा एक MLA कौन तो मिनिस्टर आया बोले तो इतनी तारीफ करती उतनी तारीफ अल्लाह करे तुम्हें जन्नत में जाती. क्या हालत का बना कर क्यों भाई मुसलमान? एक सियासतदानों ने वोट भीख में मांगने आए रहते, हमें भीख में देने का वोट है. मतदान, मतो बोले तो वोट, दान बोले तो भीख देने वाले को मतदान करते में. मतदान देने भीख मांगने वाले हमारे पास घर को आने लगी. तुम्हें मौलाना जाग वहां बैठने लगे, कौन पे तुम्हारे पीछे लगने लगी. मौलाना को हाथ जोड़ को बोलता हूं मैं, वो काम न करो. तुम्हारे में कैपेसिटी क्या है? बैठ को बुलाने काम करो. उन्होंने क्यों करते हैं? मठ में कहा है सब जना बुला बेचते बैठ गया तो वहाँ से पाँव पड़ती. आज हमारा हालत क्या हुई? आज मुसलमान है कि बड़े बड़े उल्मा जाग तुम्हें वहाँ जाग पाली लगा ठहरने बोले तो हमें तो आम लोग आए. तुम्हें जागो, तुम्हें वो काम करने लगी. तुम्हें मेंबर पर ठहर को फतवे देने वाले, मेंबर पर ठहर को तुम्हें बयान करने वाले, तुम्हारी बातों में अमल करने वाले, तुम्हें भी जाकर हमारी लिस्ट में तुम्हें भी ठहरने के नको करो. हाथ जोड़ बोलता हूँ उल्मा को, मैं तुम्हारी बहुत इज्जत करता हूँ. अगर तुम्हें कुछ भी करना है तो उनको घर को बुलाओ, तुम्हें वहाँ जाने की जरूरत नहीं है. बाकी पूरे जन है ನಾ ಪಾರ್ಟಿ ಬಹಿಷ್ಕಾರಿ ಮಾಡಕ್ಕೆ ಹೇಳಕತ್ತಿಲ್ಲ. ನಾನು ಇವತ್ತಿನ ದಿವಸ ಮುಸಲ್ಮಾನರಿಗೆ ಏನು ಸಂದೇಶ ಕೊಡ್ಬೇಕತ್ತೀನಿ, यार बली ह्यूमैनिटी थी, जिसके पास इंसानियत है, जिसके पास जात पात नहीं है, उसके पीछे बैकअप करना. कांग्रेस बड़ी सेक्युलर पार्टी है, सिर्फ नाम के लिए पार्टी है. उन्हें ऊपर चड्डी पहनी, उन्हें अंदर पहनी, इसमें फर्क होता है. उन्हें ओपन गाना दे रही, इन्होंने नहीं गाना दे रहे. इन्होंने चॉकलेट दे रही, उन्हें क्या है जरा लकड़ी लेके पीट ली हमने, पता फर्क है इसमें. ಹಾಗಾಗಿ ನಾನು ಮತ್ತೊಮ್ಮೆ ಉಲ್ಮಾದವರಿಗೆ ನಾನು ಹೇಳ್ತೀನಿ, ಇದು ನೀವೇ ಮಾಡಿದ ಸರ್ಕಾರ. ಹಾಗಾಗಿ ನಿಮ್ಮಿಂದ ನಾವು ಕೆಲವೊಂದು ಮುಸಲ್ಮಾನರ ಲೀಡರ್ಸ್ಗೆ ತೊಂದರೆ ಆಗ್ತಾ ಇದೆ. ಸಡನ್ ಆಗಿ
ರಾಜ್ಯದ ಎಲ್ಲ ಮುಖಂಡರು ಮತ್ತು ಉಲ್ಮಾಗಳು ವಿಶೇಷವಾಗಿ ಒಂದು ವಿಶೇಷ ಸಭೆಯನ್ನು ಕರೆದೇನದ ಇದ್ರ ಬಗ್ಗೆ ಸ್ಟ್ರಿಕ್ಟ್ಲಿ ಕ್ರಮ ತಗೋಬೇಕು, ಸರ್ಕಾರಕ್ಕೆ ಒಂದು ಸಂದೇಶ ಕೊಡಬೇಕಂತ ಈ ಮುಖಾಂತರ ನಾನು ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಹೇಳಿ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಪರಿಗಣಿಸಿದರೆ ನಾಳೆ ನಾವು ಏನು ಮಾಡಬೇಕು ನಮಗೆ ತಿಳಿತಾ ಇಲ್ಲ. ಅದಕ್ಕಾಗಿ ನಾನು ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವು ಈ ಥರ ಮಾಡಬೇಡ್ರಿ. ಮೊದಲು ನಮ್ಮ ಅವ್ರದ್ದು ಕಾರಣ ಏನು ತೆಗೆದು ಹಾಕಲಾಕ ಅನ್ನೋದು ತಾವು ತಿಳ್ಕೋಬೇಕು, ನಮಗೆ ತಿಳಿಸ್ಬೇಕು. ಕಾರಣ ಇಲ್ಲದೆ ನೀವು ತೆಗೆದು ಹಾಕಿ ಈ ಥರ ಮಾಡಿದ್ರೆ ಅದು ಸರಿ ಆಗಲ್ಲ. ಮತ್ತು ನಮ್ಮ ಸಮಾಜಕ್ಕೆ, ನಮ್ಮ ಮುಸ್ಲಿಮ್ ಎಲ್ಲ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದು ಹೇಳೋರು ಯಾರು? ನಮ್ಮ ಈಗ ಲೀಡರ್ಸ್ಗೆ ನೀವು ತೆಗೆದು ಹಾಕಿದ್ರಂದ್ರೆ ನಾಳೆ ನಿಮಗೆ ಕೇಳೋರು ಯಾರು ಏನಾರ ಆದ್ರೆ? ಅದಕ್ಕಾಗಿ ನಾನು ಸಿದ್ದರಾಮಯ್ಯ ಸಾಹೇಬರಾಗಲಿ, ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಎಲ್ಲರಲ್ಲಿ ಕೇಳೋದೇನೆಂದ್ರೆ ನಮ್ಮ ಲೀಡರ್ಸ್ಗೆ ತೆಗೆದು ಹಾಕಿದ್ದು ಅದು ಸರಿಯಲ್ಲ. ಅದಕ್ಕೆ ನಾವು ಹೇಳೋದೇನೆಂದ್ರೆ ಅವರಿಗೆ ಪುನಃ ನೀವು ಸ್ಥಾನ ಕೊಟ್ಕೇಸಿ, ಇದಕ್ಕಂದ್ರೆ ಬೇರೆ ಯಾರಿಗಾರ ಸ್ಥಾನ ಕೊಟ್ಕೇಸಿ ನಮ್ಮ ಸಮಾಜಕ್ಕೆ ಏನಾರ ಅನ್ಯಾಯ ಆದ್ರೆ ಕೇಳೋರು ಅವರೇ ಇರ್ತಾರೆ. ಅದಕ್ಕೆ ನಮ್ಮ ಸಮಾಜದಿಂದ ಇವತ್ತು ಕಾಂಗ್ರೆಸ್ ಕರ್ನಾಟಕನಲ್ಲಿ ಬಂದದ ಅನ್ಕಿಸಿ ತಾವೇ ಹೇಳಿರಿ. ಆದರೆ ನಮ್ಮ ಸಮಾಜದ ಮುಖಂಡರಿಗೆ ನೀವು ತೆಗೆದು ಹಾಕ್ಲಾದ್ರಿ, ಇದು ಸರಿಯಲ್ಲ ಅನ್ಕಿಸಿ ನನಗೆ ಅನ್ನಿಸ್ತದೆ. ಅದಕ್ಕೆ ದಯಮಾಡಿ ತಾವು ಇದು ಸರಿಪಡಿಸಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. कांग्रेस पार्टी को हजरात यहाँ पर मौजूद हैं, एक मिशन, एक अवेयरनेस प्रोग्राम के जरिए हम यहाँ पे जुड़े हैं. यहाँ पे कोई किसी पार्टी का प्रवक्ता या किसी पार्टी का खिलाफ या किसी प्रमोट करने के लिए या कुछ करने के लिए नहीं आए. बस हम लोग जो है मुसलमानों की जो तकलीफ है, जो मुसलमानों के साथ नाइंसाफी सरकार कर रही है, जो सरकार मुसलमानों के वोट से, मुसलमानों की ताकत से इख्तियार में आई है और मुसलमानों का गला घोटने में, मुसलमानों को कत्ल करने में थोड़ा भी हिचकिचाती नहीं, तो इसके खिलाफ एक हमारी पुरजोर एक आवाज़ है. और मैं उम्मीद करता हूँ कि जो पूरे स्टेट में जितने भी मुसलमान हैं, जितने भी बोलने वाले मुसलमान हैं, मुझे पता है कि दो किस्म के, दो तरीके के मुसलमान इस स्टेट में, इस समाज में रहते हैं. एक जो सिर्फ लीडरों की चापलूसी, हाथ पैर जोड़ने का जो काम करते हैं, उनको मैं मुखातिब होकर नहीं बात कर रहा. मैं उन लोगों से मुखातिब होकर बात कर रहा हूँ जो गलत को गलत बोलने की हिम्मत रखते हैं. मैं बहुत कोशिश किया था कि दावनगिरी के इलेक्शन में मैं ये सारे रिलेटेड जो भी इश्यूज हैं उस पर ना बात करूँ.